ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಈಗ ಆಲ್ರೆಡಿ ತಮ್ನೈಲ್ನಲ್ಲಿ ನೋಡಿರ್ತೀರಾ. ವಿಡಿಯೋನ ಡ್ರ್ಯಾಗ್ ಮಾಡ್ದೇ ಡೈರೆಕ್ಟಾಗಿ ಮ್ಯಾಟರ್ಗೆ ಬಂದ್ಬಿಡ್ತೀನಿ. ಸಾಕಷ್ಟು ಜನಕ್ಕೆ ಯೂಟ್ಯೂಬ್ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ. ಆ್ಯಂಡ್ ಮನೇಲೇ ಕುತ್ಕೊಂಡು ನಂತರ ವೇಸ್ಟ್ ಆಗಿರೋರು ಎಲ್ಲರೂ ಸಹ ಒಂದು ಸುಮ್ಮನೆ ಕುತ್ಕೊಳ್ಳೋ ಬದಲು ಒಂದು ಸ್ಮಾರ್ಟ್ಫೋನ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಒಂದು ಈಗಿನ ಟ್ರೆಂಡ್ ಏನು ಅಂದರೆ ಎಲ್ಲರೂ ಸಹ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅದರಿಂದ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಸಹ ಒಂದು ಯೂಟ್ಯೂಬ್ ಆಸ್ ಎ ಸ್ಮಾಲ್ ಕ್ರಿಯೇಟರ್ಸ್ ನಾನು ಸಹ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು. ಬಟ್ ಕ್ರಿಯೇಟ್ ಮಾಡಿದ್ರೆ ವ್ಯೂಸ್ ಬರುತ್ತಾ, ಕಮೆಂಟ್ಸ್ ಬರುತ್ತಾ, ಲೈಕ್ಸ್ ಬರುತ್ತಾ, ನನ್ನ ಚಾನಲ್ ಗ್ರೋ ಆಗುತ್ತಾ, ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಈ ಥರ ಸಾಕಷ್ಟು ಯೋಚನೆಗಳು ನಮ್ಮ ಸ್ಮಾಲ್ ಕ್ರಿಯೇಟರ್ಸ್, ಈಗ ಬಿಗಿನರ್ಸ್ಗೆ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಸ್ಗೂ ಸೊಲ್ಯೂಷನ್ನೇ ಈ ಒಂದು ವಿಡಿಯೋ. ಸೊ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ಈ ಒಂದು ಡ್ರೀಮ್ನ ಯಾರು ಇಟ್ಕೊಂಡಿದ್ರೆ ಅವರೇ ಕ್ಲಿಕ್ ಮಾಡಿರ್ತೀರ. ಸೊ ನಿಮ್ಮ ಕನ್ಫ್ಯೂಷನ್ನ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಹೇಗೆ ಅಂತ ಅಂದರೆ, ನೀವು ಇವಾಗ ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಈಗ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆನಾ? ನೀವೇನು ಅದನ್ನು ಸೆಪ್ರೇಟಾಗಿ ಏನು ಕ್ರಿಯೇಟ್ ಮಾಡೋದು ಬೇಕಿಲ್ಲ. ಈಗ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಆಯಿತು, ಅದು ಒಂದು ಗೂಗಲ್ ಅಕೌಂಟಿಂದ ಯೂಟ್ಯೂಬ್ ಚಾನಲ್ ನಮಗೆ ಕ್ರಿಯೇಟ್ ಆಗಿರುತ್ತೆ. ಈಗ ಆಲ್ರೆಡಿ ನಿಮ್ಮ ಹತ್ರ ಒಂದು ಚಾನಲ್ ಇದೆ. ಎಲ್ಲಿದೆ ಅಂದರೆ, ಈಗ ಯೂಟ್ಯೂಬಲ್ಲಿ ಇಲ್ಲಿ ಕೆಳಗಡೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಓಮು, ಶಾರ್ಟ್ಸು, ಪ್ಲಸ್ಸು, ಸಬ್ಸ್ಕ್ರಿಪ್ಷನ್, ಯು ಅಂತ ಏನಿದೆ ಅಲ್ವಾ, ಅದೇನೇ ನೀವು. ಅಂದರೆ ನಿಮಗೆ ಒಂದು ಚಾನಲ್ ಇದೆ. ಓಕೆ, ಸರಿ. ಸೆಕೆಂಡ್ ಏನು ಅಂದರೆ, ಯೂಟ್ಯೂಬ್ ಚಾನಲ್ ಏನೋ ಇದೆ ನನ್ನ ಹತ್ರ. ನೆಕ್ಸ್ಟು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ಫಸ್ಟು ನಿಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಅದನ್ನು ನೀವು ತಿಳ್ಕೊಳ್ಬೇಕು. ಅಂದರೆ ನಾನೊಂದು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಅದಕ್ಕೆ ಒಂದೇ ಚಾನಲ್ಗೆ ಒಂದು ಕುಕಿಂಗ್ ವಿಡಿಯೋ, ಒಂದು ಡೈಲಿ ವ್ಲಾಗ್ ವಿಡಿಯೋ, ಒಂದು ಡ್ರಾಯಿಂಗ್ ವಿಡಿಯೋ, ಒಂದು ಇನ್ನೊಂದೇನೋ ವಿಡಿಯೋ ಅಂತ ಒಂಥರ ಕಸದ ಬುಟ್ಟಿ ಥರ ಎಲ್ಲ ಥರದ ವಿಡಿಯೋನು ಮಿಕ್ಸ್ ಮಾಡಿ ಹಾಕೋದಲ್ಲ. ಆ ಥರ ಹಾಕಿದ್ರೆ ಯೂಟ್ಯೂಬ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇವ್ರದ್ದು ಯಾವ ಚಾನಲ್ ಅಪ್ಪ, ಇವ್ರು ಏನ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ, ನಾನು ಯಾರಿಗೆ ಇದನ್ನ ರೆಕಮೆಂಡ್ ಮಾಡಬೇಕು ಅನ್ನೋದನ್ನು ಯೂಟ್ಯೂಬ್ಗೆ ನೀವು ಕನ್ಫ್ಯೂಷನ್ ಮಾಡಿಬಿಡ್ತೀರಾ. ಸೊ ಹಂಗಾಗಿ ಫಸ್ಟು ಒಂದು ಗೋಲ್ನ ಇಟ್ಕೊಳ್ಳಿ, ಅಂದರೆ ಒಂದು ಥೀಮ್ ಇಟ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ಐದರ್ ನಿಮಗೆ ನಿಮ್ಮ ಇಂಟ್ರೆಸ್ಟ್ನ ತಿಳ್ಕೊಳ್ಳಿ. ಅಂದರೆ ನನಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ನಾನು ಪೂರ್ತಿ ನನ್ನ ಚಾನಲ್ ಫುಲ್ಲು ನಾನು ರೆಸಿಪೀಸ್ಗಳನ್ನ ತೋರಿಸ್ತೀನಿ. ಓಕೆ, ಇಲ್ಲ ನನಗೆ ಕುಕ್ಕಿಂಗ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನನಗೆ ಡೈಲಿ ವ್ಲಾಗ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ನನ್ನ ಚಾನಲ್ ಫುಲ್ಲು ಡೈಲಿ ವ್ಲಾಗ್ಸ್ ಇರುತ್ತೆ. ಇಲ್ಲಾಂದರೆ ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತೀನಿ, ಸೊ ಹಾಗಾಗಿ ನಾನು ಜಾಸ್ತಿ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ಅಂತ ಅನ್ನೋರು, ಪ್ಲೇಸಸ್ಗಳನ್ನ ತೋರಿಸ್ತೀನಿ ಅನ್ನೋರು ನಿಮ್ಮ ಚಾನಲ್ ಫುಲ್ಲು ಆ ಒಂದು ಟ್ರಾವೆಲಿಂಗ್ ಬ್ಲಾಗ್ ಹಾಗೆ ಇರಬೇಕು. ಇಲ್ಲ ನನಗೆ ರಂಗೋಲಿ ಚೆನ್ನಾಗಿ ಹಾಕಕ್ಕೆ ಬರುತ್ತೆ, ನನಗೆ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅನ್ನೋರು ನಿಮ್ಮ ಚಾನಲ್ನಲ್ಲಿ ಪರ್ಟಿಕ್ಯುಲರಾಗಿ ಆ ಒಂದು ಥೀಮ್ನೇ ಇಟ್ಕೊಂಡು ನೀವು ಇದನ್ನ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ ಏನಂದರೆ, ಫಸ್ಟು ನಿಮ್ಮ ಇಂಟ್ರೆಸ್ಟ್ ಏನು ಅಂತ ನೀವು ತಿಳ್ಕೊಳ್ಳಿ. ಓಕೆ, ತಿಳ್ಕೊಂಡಾಯಿತು. ಈಗ ಎಕ್ಸಾಂಪಲ್ಗೆ ನಾನು ಕುಕ್ಕಿಂಗ್ನ ತೊಗೊಂಡಿರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋನ ಇವಾಗ ಶೂಟ್ ಮಾಡ್ಕೊಂಡಿರ್ತೀರ. ಶೂಟ್ ಮಾಡ್ಕೊಂಡ್ಮೇಲೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅಂದರೆ, ನಿಮ್ಮ ಒಂದು ಈಗ ಆಲ್ರೆಡಿ ಚಾನಲ್ ಇರುತ್ತೆ. ಇಲ್ಲಿ ಓಮ್ ಶಾರ್ಟ್ಸ್ ಪ್ಲಸ್ ಅಂತ ಒಂದು ನಿಮಗೆ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ಸೊ ಹಂಗಾಗಿ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ. ಸೆಂಟ್ರಲ್ಲಿ ಪ್ಲಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಪ್ಲಸ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೈರೆಕ್ಟಾಗಿ ಗ್ಯಾಲರಿಗೆ ಹೋಗುತ್ತೆ. ಅಂದರೆ ನೀವೇನು ಶೂಟ್ ಮಾಡ್ಕೊಂಡಿರ್ತೀರಲ್ಲ ಕುಕ್ಕಿಂಗ್ ವಿಡಿಯೋ, ಆ ಒಂದು ಗ್ಯಾಲರಿಗೆ ಇರುತ್ತೆ. ನಾನಿಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕೇಳುತ್ತೆ. ಓಕೆನಾ? ನೆಕ್ಸ್ಟ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಆ ಒಂದು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ರೆಡಿ ಆಗುತ್ತೆ. ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆಯ್ತಾ, ಮುಗೀತಾ ಅಂದರೆ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಒಂದು ವಿಡಿಯೋ ಬೇರೆ ಜನಗಳ ಮೊಬೈಲಿಗೆ ಹೋಗಬೇಕು, ಯೂಟ್ಯೂಬ್ ರೆಕಮೆಂಡ್ ಮಾಡಬೇಕು ಅಂದರೆ ಸಾಕಷ್ಟು ಕೀವರ್ಡ್ಸ್ಗಳು, ಅದಕ್ಕೆ ಒಂದು ಏನೇನಿರುತ್ತೆ, ಡಿಸ್ಕ್ರಿಪ್ಷನ್ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು, ಹ್ಯಾಶ್ಟ್ಯಾಗ್ಸ್ ಹಾಕಬೇಕು, ಇದೆಲ್ಲನೂ ಸಹ ಇರುತ್ತೆ. ಟೈಟಲ್ ಬರಿಬೇಕು. ನಾನಿಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಅಂತ ಹೇಳಿ ಈ ಒಂದು ಪೋಸ್ಟರ್ನ ತೆಗೆದಿದ್ದೀನಿ. ಈ ಒಂದು ತಮ್ನೇಲ್ನ ನೀವೊಂದು
ಏನಾದರೂ ಒಂದು ರೆಸಿಪಿನ ಮಾಡಿರ್ತೀರ, ಪಲಾವ್ನ ಎಕ್ಸಾಂಪಲ್ಗೆ ತಗೊಳ್ಳೋಣ. ಫಸ್ಟು ಮೇಯ್ನ್ ಏನಂತ ಅಂದರೆ ವಿಡಿಯೋ ಶೂಟ್ ಮಾಡ್ಕೊಂಡಾದ್ಮೇಲೆ ತಮ್ನೇಲ್ನ ರೆಡಿ ಮಾಡಬೇಕು. ಒಂದು ಐ ಕ್ಯಾಚಿಂಗ್ ತಮ್ನೇಲ್ನ ರೆಡಿ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಪಲಾವ್ ರೆಸಿಪಿ ಏನಿದೆ ಅದು ಫುಲ್ಲು ಕ್ಲಿಯರ್ ಆಗಿ ಫೋಟೋ ತೆಗೆದು ಅದಕ್ಕೆ ನೀವು ಇಲ್ಲಿ ಏನು ಕ್ಯಾಪ್ಷನ್ ಬರಿತೀರಲ್ಲ ತಮ್ನೇಲ್ ಮೇಲೆ, ಅದು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿರಬೇಕು. ಜಾಸ್ತಿ ಓವರ್ ಆಗಿ ವರ್ಡ್ಸ್ನ ಬರೆಯೋದು ಬೇಡ. ಸಿಂಪಲ್ ಆಗಿ ಪಲಾವ್ ಮಾಡುವುದು ಹೇಗೆ, ಈ ಥರ ಸಿಂಪಲ್ ಆಗಿ ಬರಿಬೇಕು ಕ್ಯಾಪ್ಷನ್ನ. ಈ ಥರ ತಮ್ನೇಲ್ನ ರೆಡಿ ಮಾಡೋದಕ್ಕೆ ಸಾಕಷ್ಟು ಬೇರೆ ಬೇರೆ ಆದಂಥ ಆ್ಯಪ್ಸ್ಗಳಿದೆ. ಅದರಲ್ಲಿ ಒಂದು ಒಳ್ಳೆ ಗುಡ್ ಆ್ಯಪ್ನ ಚೂಸ್ ಮಾಡಿ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ನಾನು ಯಾವ ಆ್ಯಪ್ನಲ್ಲಿ ತಮ್ನೇಲ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅವರಿಗೆ ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಟಿಪ್ ಏನಂದರೆ, ನೀವು ಯೂಸ್ ಮಾಡೋ ಫಾಂಟ್ ಏನಿದೆ ಕಲರ್ಸು, ಅದೆಲ್ಲ ಜಿಂಗ್ಜಾಕ್ ಅಂತ ಜಾತ್ರೆ ಕಲರ್ನ ಯೂಸ್ ಮಾಡೋಕೆ ಹೋಗ್ಬೇಡಿ. ಸ್ಟ್ಯಾಂಡರ್ಡ್ ಆಗಿ ನಾನು ಯಾವ ಕಲರ್ಸ್ನ ಹೇಳ್ತೀನಿ ಅಂತ ಅಂದರೆ, ವೈಟ್ ವಿತ್ ಯೆಲ್ಲೋ ಕಾಂಬಿನೇಷನಲ್ಲಿ ಕ್ಯಾಪ್ಷನ್ ಹಾಕಿ, ಆರ್ ಎಲ್ಸ್ ಯೆಲ್ಲೋ ವಿತ್ ರೆಡ್, ಇವೆರಡು ಕಾಂಬಿನೇಷನಲ್ಲಿ ಕ್ಯಾಪ್ಷನ್ ನೀವು ಹಾಕೊಳ್ಬೋದು. ಹಾಕೊಂಡು ಒಂದು ಐ ಕ್ಯಾಚಿಂಗ್ ತಮ್ನೇಲು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ನಾವು ಒಳಗಡೆ ಎಂಥ ಒಳ್ಳೆ ಕಂಟೆಂಟ್ ಇಟ್ಟಿದ್ರು ನಮ್ಮ ಪಲಾವು ಅಷ್ಟು ರುಚಿಯಾಗಿ ಇದ್ರೂ ಸಹ ಅದು ಜನಗಳಿಗೆ ತಲುಪೋದು, ನಾವು ಪ್ರಿಪೇರ್ ಮಾಡಿರ್ತೀವಲ್ಲ ತಮ್ನೇಲ್, ಆ ಒಂದು ತಮ್ನೇಲ್ ಮೇಲೆ ನಾವು ಒಳಗಡೆ ಎಂಥ ಕಂಟೆಂಟ್ ಇಕ್ಕಿದ್ರು ಸಹ ಜನಗಳು ಆ ವಿಡಿಯೋನ ಕ್ಲಿಕ್ ಮಾಡಬೇಕಾ ಬೇಡವಾ ಅಂತ ತಮ್ನೇಲ್ ನೋಡಿ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಫಸ್ಟು ತಮ್ನೇಲ್ನ ಚೆನ್ನಾಗಿ ರೆಡಿ ಮಾಡಿ. ತಮ್ನೇಲ್ ಆಯಿತು, ವಿಡಿಯೋ ಆಯಿತು, ವಿಡಿಯೋ ಅಪ್ಲೋಡ್ಗೆ ಕೊಟ್ಟಿದ್ದೀನಿ, ತಮ್ನೇಲ್ನ ಹಾಕಿದ್ದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆನೆ ಟೈಟಲ್ ಅಂತ ಇರುತ್ತೆ, ಓಕೆನಾ? ಈ ಟೈಟಲಲ್ಲಿ ನೀವು ಬರಿಬೋದು. ಅಂದರೆ ಮನೆಯಲ್ಲೇ ಸುಲಭವಾಗಿ ಪಲಾವ್ ಮಾಡುವುದು ಹೇಗೆ, ಇಷ್ಟೇ. ಜಾಸ್ತಿ ಎಲ್ಲ ಕತೆ ಕಾದಂಬರಿ ಅಲ್ಲಿ 100 ವರ್ಡ್ಸ್ ಕೊಟ್ಟಿರ್ತಾರೆ ಟೈಟಲ್ನಲ್ಲಿ, 100 ಲೆಟರ್ಸ್ನ ಯೂಸ್ ಮಾಡ್ಕೊಂಡು ಬರಿಬೋದು ಅಂತ. ಕತೆ ಕಾದಂಬರಿ ಎಲ್ಲ ಬರ್ಕೊಂಡು ಕೂತ್ಕೊಬಿಡಿ. ಸಿಂಪಲ್ ಆಗಿ ಮನೆಯಲ್ಲೇ ಪಲಾವ್ ಪ್ರಿಪೇರ್ ಮಾಡುವುದು ಹೇಗೆ, ಹೌ ಟು ಪ್ರಿಪೇರ್ ಪಲಾವ್ ಅಂತ ಹಾಕ್ಬಿಟ್ಟು, ಆಮೇಲೆ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತೀರಾ ಅಂದರೆ, ಮಾಡೋ ಮಿಸ್ಟೇಕ್ಸ್ಗಳು, ಟೈಟಲಲ್ಲಿ ಬಂದು ಹ್ಯಾಶ್ಟ್ಯಾಗ್ಸ್ ಹಾಕ್ತೀರಾ. ಲೈಕ್ ಹ್ಯಾಶ್ಟ್ಯಾಗ್ ಪಲಾವ್ ರೆಸಿಪಿ, ಹ್ಯಾಶ್ಟ್ಯಾಗ್ ಪಲಾವ್, ಹ್ಯಾಶ್ಟ್ಯಾಗ್ ವೆಜ್ ಬಿರಿಯಾನಿ ಅಂತ ಹಾಕ್ತೀರಾ. ಅದೇ ಮಿಸ್ಟೇಕು. ಯಾರನ್ನು ಸಹ ಸರ್ಚ್ ಮಾಡುವಾಗ, ಈಗ ನಾನು ಪಲಾವ್ ಮಾಡೋದು ಹೇಗೆ ಅಂತ ಸರ್ಚ್ ಮಾಡ್ತೀನಿ ಅಂತ ಅಂದರೆ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಹ್ಯಾಶ್ಟ್ಯಾಗ್ ಪಲಾವ್, ಹ್ಯಾಶ್ಟ್ಯಾಗ್ ವೆಜ್ ಬಿರಿಯಾನಿ ಅಂತ ಹಾಕಕ್ಕೆ ಹೋಗಲ್ಲ. ಸುಮ್ಮನೆ ಹೌ ಟು ಪ್ರಿಪೇರ್ ಪಲಾವ್ ರೆಸಿಪಿ, ವೆಜ್ ಬಿರಿಯಾನಿ ಈ ಥರ ಸರ್ಚ್ ಮಾಡ್ತೀನಿ, ಹ್ಯಾಶ್ಟ್ಯಾಗ್ ಹಾಕಕ್ಕೆ ಹೋಗಲ್ಲ. ಸೊ ನಿಮ್ಮ ಚಾನಲ್ಲು ನಿಮ್ಮ ಒಂದು ವಿಡಿಯೋ ರೆಕಮೆಂಡ್ ಮಾಡಬೇಕು ಅಂತ ಅಂದರೆ ಅದು ಮೇಯ್ನ್ ಬೇಸಾಗಿ ಯೂಟ್ಯೂಬ್ ಏನು ಅಂದರೆ ಕೀವರ್ಡ್ಸ್ ಮೇಲೆ ರೆಕಮೆಂಡ್ ಮಾಡುತ್ತೆ. ಸೊ ಜಸ್ಟು ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, /ಡೈಲಿ ವ್ಲಾಗ್ /ಕನ್ನಡ ವ್ಲಾಗ್ ಅಂತ, ಆ ಥರ ಜಸ್ಟು ಸ್ಲ್ಯಾಶ್ ಹಾಕಿ ಪಲಾವ್ ರೆಸಿಪಿ ಪಲಾವ್ ಅಂತ ಹಾಕಿ ನಿಮ್ಮ ಚಾನಲ್ಲು ನೇಮ್ ಏನು ಇಟ್ಕೊಂಡಿದ್ದೀರಾ ನೋಡಿ, ಅಟ್ ಲಾಸ್ಟಾಗಿ @ಸ್ಪಂದನ ಧನಂಜಯ್ ನನ್ನ ಚಾನಲ್ ನೇಮ್ ಏನು ಇದೆ ಆ ಒಂದು ನಿಮ್ಮ ಚಾನಲ್ನ ನೀವು ಅಲ್ಲಿ ತೋರಿಸ್ಬೇಕು. ಅಷ್ಟಾಯಿತು. ನೆಕ್ಸ್ಟು ವಿಸಿಬಿಲಿಟಿ ಪಬ್ಲಿಕ್ ಕೊಡಬೇಕು. ಆಡಿಯನ್ಸು ನೀವೇನಾದ್ರೂ ಮಕ್ಕಳು ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ರೆ ಎಸ್ ಇಟ್ಸ್ ಮೇಡ್ಸ್ ಫಾರ್ ಕಿಡ್ ಅಂತ ಕೊಡಿ. ಇಲ್ಲ ಅಂತ ಅಂದರೆ ಇಲ್ಲಿ ಆಪ್ಷನ್ ಇರುತ್ತೆ, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿಸ್ಕ್ರಿಪ್ಷನ್, ಇದು ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಆಗಲ್ಲ. ಇದೆಲ್ಲನೂ ನೀವು ಫಾಲೋ ಮಾಡಿದ್ರೇ ನಿಮ್ಮ ಒಂದು ವಿಡಿಯೋ ಬೇರೆ ಜನಗಳಿಗೆ ಸರ್ಚ್ ಮಾಡಿದ ತಕ್ಷಣ ನಿಮ್ಮದೇ ವಿಡಿಯೋ ಯೂಟ್ಯೂಬು ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನೀವು ಪಲಾವ್ನ ಹೇಗೆ ಪ್ರಿಪೇರ್ ಮಾಡಿರ್ತೀರಾ, ಅದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನು, ಇಂಗ್ರೀಡಿಯೆಂಟ್ಸ್ಗಳನ್ನ ಲಿಸ್ಟ್ ಮಾಡಬೇಕು. ಆ್ಯಂಡ್ ಅದನ್ನು ಪ್ರಿಪೇರ್ ಮಾಡೋ ರೀತಿ ಹೇಗಿದೆ ಅದನ್ನು ಇಲ್ಲಿ ಬರ್ದಾಕಬೇಕು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಬರ್ದಾಕಿದ್ಮೇಲೆ ಇಲ್ಲಿ ನೀವು ಹ್ಯಾಶ್ಟ್ಯಾಗ್ಸ್ನ ಹಾಕಬೇಕು. ನೋಡಿ, ನಾನಿಲ್ಲಿ ಹ್ಯಾಶ್ಟ್ಯಾಗ್ ಕನ್ನಡ ವ್ಲಾಗ್ಸ್, ಹ್ಯಾಶ್ಟ್ಯಾಗ್ಸ್ ಡೈಲಿ ವ್ಲಾಗ್ಸ್ ಅಂತ ಹಾಕಿದ್ದೀನಿ. ಇಲ್ಲಿ ನೀವು ಹ್ಯಾಶ್ಟ್ಯಾಗ್ಸ್ನ ಹಾಕಬೇಕು. ಅಂದರೆ ಹ್ಯಾಶ್ಟ್ಯಾಗ್ ಹೌ ಟು ಪ್ರಿಪೇರ್ ಪಲಾವ್, ಹೌ ಟು ಪ್ರಿಪೇರ್ ವೆಜ್ ಬಿರಿಯಾನಿ, ಹೌ ಟು ಪ್ರಿಪೇರ್ ಸೊ ಆ್ಯಂಡ್ ಸೊ ಅಂತ ಇಲ್ಲಿ ನೀವು ಹ್ಯಾಶ್ಟ್ಯಾಗ್ಸ್ನ ಹಾಕಬೇಕು. ಇದೆಲ್ಲ ಮಾಡಿದ್ರೇ ನಿಮ್ಮ ಇದು ರೆಕಮೆಂಡ್ ಮಾಡೋದು. ಡಿಸ್ಕ್ರಿಪ್ಷನ್ ಆಯಿತು, ಮತ್ತು ಇವೆಲ್ಲ ಏನು ಬೇಡ. ನೆಕ್ಸ್ಟ್ ಲಾಸ್ಟಲ್ಲಿ ಟ್ಯಾಗ್ಸ್ ಅಂತ AI ಯೂಸ್ ಅಂತ ಇರುತ್ತೆ. ನೀವೇನಾದರೂ AIನ ಯೂಸ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ.
ಟ್ಯಾಗ್ಸಲ್ಲೂ ಅಷ್ಟೇ. ಇವೆಲ್ಲ ಏನಕ್ಕೆ ಹಾಕಬೇಕು ಅಂತಂದರೆ, ನಾವು ಯಾರಾದ್ರೂ ಒಂದು ರೆಸಿಪಿನ ಸರ್ಚ್ ಮಾಡಿದ ತಕ್ಷಣ ಯೂಟ್ಯೂಬ್ ನಮ್ಮದೇ ಚಾನಲ್ನ ರೆಕಮೆಂಡ್ ಮಾಡೋದಕ್ಕೋಸ್ಕರ ಅಷ್ಟೇ ಈ ಎಲ್ಲ ಕೀವರ್ಡ್ಸ್, ಈ ಒಂದು ಕೀವರ್ಡ್ಸ್ ಮೇಲೆ ನಮ್ಮ ಚಾನಲ್ನ ರೆಕಮೆಂಡ್ ಮಾಡೋದು. ಈ ಟ್ಯಾಗ್ಸಲ್ಲೂ ಅಷ್ಟೇ ನಿಮ್ಮ ಪಲಾವ್ ಬಗ್ಗೆ ನೀವು ಬರ್ದಾಕ್ಬೋದು. ಎಲ್ಲ ಆಗಿ ಸೇವ್ ಕೊಟ್ಟು ಅಪ್ಲೋಡ್ ಕೊಟ್ಟರೆ ನಿಮ್ಮ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಪಾರ್ಟ್, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು. ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟು. ಯಾವುದಂದರೆ ಆ ಟೈಮಲ್ಲಿ ನಿಮ್ಮ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸಾಧ್ಯ ಇದೆ, ವ್ಯೂಸ್ ಬರಬೇಕು ಚೆನ್ನಾಗಿ ಅಂತ ಅಂದರೆ ಈ ಒಂದು ಟೈಮಿಂಗ್ಸ್ನ ನೀವು ಮೇಂಟೈನ್ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ನಿಮ್ಗೆ ಯಾವ ಟೈಮ್ ಅಂದರೆ ಆ ಟೈಮ್ ಹಾಕಾಗಿಲ್ಲ. ಲೈಕ್ ಜನಗಳೆಲ್ಲ ಒಂದು ವರ್ಕ್ನ ಮುಗಿಸಿ ಫ್ರೀಯಾಗಿ ಮೊಬೈಲ್ ಹಿಡ್ಕೊಳ್ಳೋದು ಯಾವಾಗ, ಐದರ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋರು ಏನು ಮಾಡ್ತೀನಿ ಅಂತ ಸರ್ಚ್ ಮಾಡೋದಕ್ಕೆ ಅಂತ ಇಟ್ಕೊಳ್ತಾರೆ. ನೀವು ಒಂದು ಟೈಮಿಂಗ್ಸ್ನ ಇಟ್ಕೊಳ್ಳಿ. ಇಲ್ಲ ಅಂದರೆ ಈವ್ನಿಂಗ್ ಎಲ್ಲ ವರ್ಕೆಲ್ಲ ಮುಗಿಸಿ ಬಂದಾದಮೇಲೆ ಒಂದು ಸ್ವಲ್ಪ ಫೋನ್ ನೋಡೋಣ ಅಂತ ಹೇಳಿ ಮೊಬೈಲ್ನ ಇಟ್ಕೋತಾರೆ. ಸೊ ದ ಬೆಸ್ಟ್ ಟೈಮ್ ಫಾರ್ ಅಪ್ಲೋಡಿಂಗ್ ಯುವರ್ ಯೂಟ್ಯೂಬ್ ವಿಡಿಯೋ ವಾಟ್ ಐ ಸಜೆಸ್ಟ್ ಈಸ್ ಈವ್ನಿಂಗ್ ಟೈಮ್. ಸರಿನಾ? ಒಂದು ಒಳ್ಳೆ ವ್ಯೂಸ್ ಬೇಕು ಅಂತ ಅಂದರೆ, ಒಂದು ಒಳ್ಳೆ ನಮ್ಮ ಚಾನಲ್ಗೆ ಒಂದು ವ್ಯೂಸ್ ಬೇಕು, ನಮ್ಮ ವಿಡಿಯೋಸ್ ಒಂದು ವ್ಯೂಸ್ ಬೇಕು ಅಂತ ಅಂದರೆ ನಾನು ಸಜೆಸ್ಟ್ ಮಾಡೋದು ಸಂಜೆ ಟೈಮು ಬೆಸ್ಟ್ ಟೈಮು. ಅದರಲ್ಲೂ ವೀಕೆಂಡ್ಸ್. ಟುಡೇ ಫ್ರೈಡೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಈ 3 ದಿನ ಇದೆಯಲ್ಲ, ಈ 3 ದಿನ ದಿ ಬೆಸ್ಟ್ ಟೈಮ್ ಫಾರ್ ಅಪ್ಲೋಡಿಂಗ್ ಎನಿ ವಿಡಿಯೋಸ್, ಎನಿ ಕೈಂಡ್ ಆಫ್ ವಿಡಿಯೋಸ್. ಬಟ್ ಈವ್ನಿಂಗ್ ಟೈಮು ಬೆಸ್ಟ್ ಟೈಮ್. ಈವ್ನಿಂಗ್ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಬಿಡಿ, 5 ಗಂಟೆ 6 ಗಂಟೆ ಬೆಸ್ಟ್ ಟೈಮು. ಅದೇ ಒಂದು ಟೈಮಲ್ಲಿ ನೀವು ನಿಮ್ಮ ವೀಡಿಯೋಸ್ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗಿ. ಪ್ರತಿದಿನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಟೈಮಿಂಗ್ ಮುಗೀತು. ನೆಕ್ಸ್ಟು ಕನ್ಸಿಸ್ಟೆನ್ಸಿ, 4th ಸ್ಟೆಪ್ ಏನು ಗೊತ್ತಾ? ಇದೇ ಮೇನ್ ಅಂದರೆ ಮೇನ್ ಸ್ಟೆಪ್ಸು. ಕನ್ಸಿಸ್ಟೆನ್ಸಿ. ಯೂಟ್ಯೂಬ್ನಲ್ಲಿ ಕನ್ಸಿಸ್ಟೆನ್ಸಿ ಬಹಳನೇ ಮುಖ್ಯ. ಈ ಒಂದು ವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ, ನೆಕ್ಸ್ಟು ನಾನು ಇನ್ನು ಒಂದು 2 ವಾರ ಬಿಟ್ಕೊಂಡು ವಿಡಿಯೋ ಹಾಕ್ತೀನಿ, ತಿರ್ಗಾ ಇನ್ನೊಂದು 3 ವಾರ ಬಿಟ್ಕೊಂಡು ಹಾಕ್ತೀನಿ. ಅಯ್ಯೋ ನನಗೆ 1 ತಿಂಗಳು ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ 2 ತಿಂಗಳು ಬಿಟ್ಟು ವಿಡಿಯೋ ಹಾಕ್ತಾ ಇದ್ದೀನಿ, ನನ್ನ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಅದು ಆಗೋದು ಇಲ್ಲ. ನೀವು ಇನ್ನೂ 2 ವರ್ಷ ತಗೊಂಡ್ರು ನಿಮ್ಮ ಚಾನಲ್ ಗ್ರೋ ಆಗಲ್ಲ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಒಂದು ವಿಡಿಯೋ ಹಾಕಿದ್ದೀರಾ ಅಂದರೆ ನಾಳೆ ಬೇಡ, ನಾಳಿದ್ದು ಒಂದು ವಿಡಿಯೋ ಹಾಕಿ. ಇಲ್ಲ ದಿನ ಬಿಟ್ಟು ದಿನ ವಿಡಿಯೋ ಹಾಕೋಕ್ಕಾಗಲ್ಲ ಅಂದರೆ 2 days ಒನ್ಸು ಮ್ಯಾಂಡೇಟ್ರಿ ನೀವು ವಿಡಿಯೋನ ಹಾಕಲೇಬೇಕು. ವಿಡಿಯೋ ಅಪ್ಲೋಡ್ ಮಾಡಿದ್ರೇ, ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿದ್ರೇ ನಿಮ್ಮ ಒಂದು ಚಾನಲು ಗ್ರೋ ಆಗೋದಕ್ಕೆ ಸಾಧ್ಯ. ಓಕೆ, ಕನ್ಸಿಸ್ಟೆನ್ಸಿ ಬಗ್ಗೆ ಆಯಿತು. ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್. ನನಗೆ ಸಬ್ಸ್ಕ್ರೈಬರ್ಸೇ ಇಲ್ಲ, ವೀಡಿಯೋಸ್ ಹೆಂಗೆ ಓಡುತ್ತೆ ನಂದು. ನಾವು ಚಾನಲ್ ಓಪನ್ ಮಾಡಿದ ತಕ್ಷಣ ಏನು ಮಾಡ್ತೀವಿ ಗೊತ್ತಾ, ಜೋಶಲ್ಲಿ. ಈವನ್ ನಾನು ಮಾಡಿರೋ ಅಂಥದ್ದು ಇದೇನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದೆಲ್ಲ ಫುಲ್ಲು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು. ಚಾನಲ್ ಓಪನ್ ಮಾಡಿದ ತಕ್ಷಣ ನಮ್ಮ ರಿಲೇಟಿವ್ಸ್ಗೆ, ನಮಗೆ ಗೊತ್ತಿರೋರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ನಂದೊಂದು ಚಾನಲ್ ಇದೆ ಕಣೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡು, ಚಾನಲ್ ಇದೆ ಕಣ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದಷ್ಟು ಜನನ ಸಬ್ಸ್ಕ್ರೈಬ್ ಮಾಡಿಸ್ತೀವಿ. ಸೊ ಯೂಟ್ಯೂಬ್ನಲ್ಲಿ ಫಸ್ಟು ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ಇರೋ ಅಂಥ ಕಂಡೀಷನ್ಸ್ ಏನು ಅಂತ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. 1000 ಸಬ್ಸ್ಕ್ರೈಬರ್ಸ್ನೇನೋ ನಾವು ಗೊತ್ತಿರೋ ಕೈಲೆಲ್ಲ ಮಾಡಿಸ್ಕೊಂಡ್ಬಿಡ್ತೀವಿ. ಬಟ್ ಅವರು ವಿಡಿಯೋ ನೋಡಿದ್ರೆ ಅಲ್ವಾ ನಮಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು. ನಾವು ಬಲವಂತವಾಗಿ ಯಾರ್ದೋ ಫೋನ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋರು ಯಾರೂ ಸಹ ನಮ್ಮ ವೀಡಿಯೋಸ್ನ ಇಂಟ್ರೆಸ್ಟಿಂದ ನೋಡೋದಕ್ಕೆ ಹೋಗಲ್ಲ. ಸೊ ಹಂಗಾಗಿ ಯಾರೂ ನಂದೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದೇ ಮಾಡೋಕ್ಕೆ ಹೋಗಬೇಡಿ. 0 ಸಬ್ಸ್ಕ್ರೈಬರ್ಸಿಂದನೇ ಸ್ಟಾರ್ಟ್ ಮಾಡಿ ಚಾನಲ್ನ. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ರೆ, ನಿಮ್ಮ ಥಂಬ್ನೇಲ್ ಚೆನ್ನಾಗಿದ್ರೆ ಜನ ಆಟೋಮೆಟಿಕ್ ಆಗಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಚಾನಲ್ನ ಯೂಟ್ಯೂಬ್ ವೀಡಿಯೋಸ್ನ ಪ್ಲೇ ಮಾಡಿ ನೋಡಿ ನಿಮ್ಮ ಒಂದು ಕಂಟೆಂಟ್ ಇಷ್ಟ ಆದರೆ ಆಟೋಮೆಟಿಕ್ಕಾಗಿ ಅವರೇನೆ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ. ನೋ ಡೌಟ್ ಇನ್ ದಟ್. ಓಕೆನಾ? ಆ್ಯಂಡ್ ಅವರೇ ಸಬ್ಸ್ಕ್ರೈಬ್ ಆದಂಥ ಜನಗಳು, ನಿಮ್ಮ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆದಂಥ ಜನಗಳು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಸೊ 4000 ವಾಚ್ ಅವರ್ಸು ಸಹ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನೇನು, ಟೈಮಿಂಗ್ಸ್ ಆಯಿತು. ಇಷ್ಟೇ. ಆ್ಯಂಡ್ ಬೇಗ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಆದರೆ ನೀವು ಲಾಂಗ್ ಫಾರ್ಮ್ ವೀಡಿಯೋಸ್ನ 2 days ಒನ್ಸ್ ಹಾಕಿದ್ರೆ, ಒಂದು ಶಾರ್ಟ್ ವಿಡಿಯೋ
ಶಾರ್ಟ್ಸ್ ಅಂತ ಬರುತ್ತಲ್ಲ, ಶಾರ್ಟ್ಸ್ ವಿಡಿಯೋಸ್ ಒಂದು 30 ಸೆಕೆಂಡ್ಸು ಅಥವಾ 1 ಮಿನಿಟ್, 60 ಸೆಕೆಂಡ್ಸ್ 1 ಮಿನಿಟ್ ವಿಡಿಯೋನು ಸಹ ನೀವು ಶಾರ್ಟ್ಸ್ ಹಾಕ್ಬೋದು. ಶಾರ್ಟ್ಸು ಬೇಗನೆ ರೀಚ್ ಆಗುತ್ತೆ ಜನಗಳಿಗೆ. ಸೊ ಶಾರ್ಟ್ಸ್ ಬೇಗ ರೀಚ್ ಆಗೋದ್ರಿಂದ ನೀವು ಪ್ರತಿದಿನ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಶಾರ್ಟ್ಸ್ ಎಂತಕ್ಕೆ ಅಂತ ಅಂದರೆ, ಶಾರ್ಟ್ಸಿಂದ ಬರುವಂಥ ವಾಚ್ ಅವರ್ಸು ನಿಮಗೆ 4000 ವಾಚ್ ಅವರ್ಸ್ಗೆ ಕೌಂಟ್ ಆಗಲ್ಲ. ಅದೇನಕ್ಕೆ ಅಂತ ಅಂದರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಅದನ್ನ ನೋಡಿ ಸಬ್ಸ್ಕ್ರೈಬ್ ಆಗೋರು ಬೇಗನೆ ರೀಚ್ ಆಗುತ್ತೆ, ಅದು ಸಬ್ಸ್ಕ್ರೈಬ್ ಆಗ್ತಾರೆ. ಆ್ಯಂಡ್ ಅದನ್ನ ನೋಡಿ ನಿಮ್ಮ ಚಾನಲ್ನ ಕ್ಲಿಕ್ ಮಾಡಿ ನಿಮ್ಮ ಲಾಂಗ್ ಫಾರ್ಮ್ ವಿಡಿಯೋಸ್ ನೋಡೋರು ಸಹ ಬಹಳಷ್ಟು ಜನ ನಿಮಗೆ ಸಿಗ್ತಾರೆ. ಹಂಗಾಗಿ ಪ್ರತಿದಿನ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇಷ್ಟನ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ. ಮೇಯ್ನ್ ಏನು ಅಂತ ಅಂದರೆ ನಿಮ್ಮ ಇಂಟ್ರೆಸ್ಟ್ ಫಸ್ಟು, ಯಾವುದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಯಾರನ್ನು ಸಹ ಸಬ್ಸ್ಕ್ರೈಬ್ ಮಾಡಿಸೋದಕ್ಕೆ ಹೋಗಬೇಡಿ, ಆಟೋಮೆಟಿಕ್ಕಾಗಿ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಟೈಮಿಂಗ್ಸ್, ಅಪ್ಲೋಡ್ ಮಾಡೋ ಟೈಮಿಂಗ್ಸ್ನ ಮೇಂಟೈನ್ ಮಾಡಿ. ಆ್ಯಂಡ್ ಈ ಡಿಸ್ಕ್ರಿಪ್ಷನ್ನು, ಕೀವರ್ಡ್ಸು, ಹ್ಯಾಶ್ಟ್ಯಾಗ್ಸ್ಗಳು ಏನೇನಿದೆ ಅಷ್ಟನ್ನು ಸಹ ಚೆನ್ನಾಗಿ ಬರೆದಾಕಿ. ಆ್ಯಂಡ್ ಥಂಬ್ನೇಲ್ನ ಚೆನ್ನಾಗಿ ಮಾಡಿ. ಆಟೋಮೆಟಿಕ್ಕಾಗಿ 6 ಮಂತ್ಸಲ್ಲಿ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. 0 ಸಬ್ಸ್ಕ್ರೈಬರ್ಸ್ ಇರೋರು 1000 ಗಟ್ಟಲೆ ಸಬ್ಸ್ಕ್ರೈಬರ್ಸ್ ನಿಮಗೆ ಆಗ್ತಾರೆ. ಆ್ಯಂಡ್ ಹಾಕಿದ ತಕ್ಷಣನೇ, ವಿಡಿಯೋ ಹಾಕಿದ ತಕ್ಷಣನೇ ನಿಜ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ರಾತ್ರಿ ಬಂದ್ಬಿಡಲ್ಲ. ಇವನ್ ನನಗೂ ಸಹ ಬಂದಿಲ್ಲ. ನಾನು ಇನ್ನೂ ಗೋಳಾಡ್ತಿದ್ದೀನಿ, ಪರದಾಡ್ತಿದ್ದೀನಿ. ಇನ್ನು ನನಗೂ ಆಗಿಲ್ಲ. ಈಗ ಮೊನ್ನೆ ಅಷ್ಟೇ ಒಂದು ವಿಡಿಯೋ ವೈರಲ್ ಆಗಿ ನನ್ನ ಚಾನಲ್ನ ರೆಕಮೆಂಡ್ ಮಾಡ್ತಾ ಇದೆ. ಅಲ್ಲಿವರೆಗೂ ನನ್ನ ಚಾನಲಲ್ಲೂ 100-120 ವೀಡಿಯೋಸ್ ಇದೆ. ಇನ್ನೂ ನಾನೊಂದು ಆ ಒಂದು ಜೋಶ್ನ ಕಳ್ಕೊಂಡಿಲ್ಲ. ಬಿಕಾಸ್ ನನಗೆ ಬರೋದು 100, 200, 300 ವ್ಯೂಸೇನೆ. ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋರಿಗೆ 100 ವ್ಯೂಸ್ನ ದಾಟೋದನ್ನು ಸಹ ಬಹಳನೇ ಕಷ್ಟ ಆಗುತ್ತೆ. ಬರೀ ಒಂದು 10-20 ನಿಮ್ಮ ವಿಡಿಯೋಗೆ ಒಂದು 10-20-30 ವ್ಯೂಸ್ ಬರ್ಬೋದು. ಅದರಿಂದ ನೀವು ಅಯ್ಯೋ ನನಗೇನು ವ್ಯೂಸೇ ಬರ್ತಾ ಇಲ್ಲ ಅಂತ ಡಿಸಪಾಯಿಂಟ್ ಆಗೋದು, ಡಿಸ್ಕರೇಜ್ ಆಗೋದು ಅದೆಲ್ಲನೂ ಆಗೋದಕ್ಕೆ ಹೋಗ್ಬೇಡಿ. ಆಟೋಮೆಟಿಕ್ಕಾಗಿ ಅದೇ ಒಂದಿನ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ನಂದಾಗಿರೋ ಥರ ಅದೇ ಒಂದು ವ್ಯೂಸ್ ಬರುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಮಾಡ್ತಾ ಹೋಗಿ. ಹೋಪ್ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿ ಯೂಸ್ಫುಲ್ ಆಗಿ ನಿಮ್ಮೆಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ 2026ಅಲ್ಲಿ ನ್ಯೂ ಯೂಟ್ಯೂಬರ್ ಆಗಬೇಕು, ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಎಲ್ರಿಗೂ ಗುಡ್ ಲಕ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.